ನಮಸ್ಕಾರ. ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಆದರ್ಶಿನಿ. ಇವತ್ತಿನ ಗೇಮ್ ಚೇಂಜರ್ನ ಅಚೀವರ್ ಲೈಫ್ನೇ ಚೇಂಜ್ ಮಾಡಿದ್ದು ಈ ಸಾರಥಿ. ಸೊ ಎಷ್ಟೊಂದು ಜನ ಕಾಸನ್ನು ಕೂಡಿಡ್ತಾರೆ, ಆದರೆ ಆ ಕೂಡಿಟ್ಟ ಕಾಸು ಅವ್ರಿಗೆ ಉಳಿಯಲ್ಲ. ಬಟ್ ಅವರು ಕಟ್ಕೊಂಡಂತಹ ನೆನಪುಗಳು, ಮಾಡಿದಂತಹ ಜರ್ನಿ ಶಾಶ್ವತವಾಗಿ ಉಳಿಯುತ್ತೆ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಒಬ್ಬ ಸಾಧಕನನ್ನು ಮೀಟ್ ಮಾಡಿಸೋಕ್ಕೆ. ಅವ್ರು ಮಾಡಿರುವಂಥ ಸಾಧನೆ, ಅವ್ರು ಮಾಡಿರುವಂತಹ ಕ್ಷೇತ್ರದಲ್ಲಿ ಪ್ರಶಂಸನೀಯವಾಗಿದೆ. ಯಾರದು ಏನು ಎಲ್ಲ ಮಾಹಿತಿನ ನೀಡ್ತಾ ಹೋಗ್ತೀನಿ, ಬನ್ನಿ. ಜೆನ್ಯೂನ್ ಪ್ಲೇಸ್ ಪಾಕೆಟ್ ಫ್ರೆಂಡ್ಲಿ ಟ್ರಾವೆಲ್ ಕಂಪನಿ ಅನ್ನೋ ಹೆಸರು ಗಳಿಸಿರೋ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಮಾಲೀಕರಾದಂತಹ ಉಮಾಪತಿ ಅವರಿದ್ದಾರೆ ಇವತ್ತಿನ ನನ್ನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಏನು ಸರ್ ಎಲ್ಲ ಕಡೆ ನಿಮ್ಮ ಹೆಸರು ತುಂಬ ಜೋರಾಗಿ ಕೇಳಿಸ್ತಿದೆ? ಹೌದು ಮೇಡಮ್, ಎಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ ಅಲ್ಲಿ ಜನ ಹೇಳ್ತಾರಲ್ಲ, ಲಕ್ಸುರಿ ಪ್ಲೇಸ್ ಕಂಫರ್ಟ್ ಇದೆ ಅನ್ನೋವಂಥ ಮಾತು. ಸರ್, ನಿಮ್ಮ ಟ್ರಾವೆಲ್ ಕಂಪನಿನ ನೋಡಿದಾಗ ನಾನು ಒಂಚೂರು ಹಿಸ್ಟ್ರಿನ ಕೆದಕಿದಾಗ, ಸೊ ಇಲ್ಲಿ ತನಕ ನೀವು ಅಚೀವ್ಮೆಂಟ್ ಮಾಡಿರೋದಕ್ಕೆ ಒಂಚೂರು ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಅಂತ. ಸೊ ನಿಮ್ಮ ಲೈಫ್ ಜರ್ನಿಗೆ ಟಿಕೆಟ್ ಇಲ್ದಿರ ನನಗೆ ಕರ್ಕೊಂಡು ಹೋಗ್ತೀರಾ ಒಂದು ಟ್ರಿಪ್ಪು? ರೆಡಿ, ಐ ಆಮ್ ಆಲ್ ಸೆಟ್ ರೆಡಿ. ಹೇಳಿ ಸರ್, ಹುಟ್ಟಿದ್ದು ತಾವು ಎಲ್ಲಿ? ನಾನು ಹುಟ್ಟಿದ್ದು ಕುದೂರಿನಲ್ಲಿ ಮೇಡಮ್, ಕುದೂರು ಮಾಗಡಿ ತಾಲೂಕು. ಓಕೆ. ಸೊ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ರಿ. ಸರ್, ಇದು ನಿಮ್ಮದೇ ಕಂಪ್ನಿನ ಅಥವಾ ನಿಮ್ಮ ತಂದೆ ತಾಯಿ ನಡ್ಸ್ಕೊ ಬಂದಂಥ ಕಂಪ್ನಿ? ನಮ್ಮದೇ ಕಂಪ್ನಿ, ಬಟ್ ನಮ್ಮ ತಂದೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು, ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಓಕೆ. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅನ್ನೋಂಥ ಹೆಸರು ಯಾವಾಗ? ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅನ್ನೋದು ಬಂದಿದ್ದು 2005ರಲ್ಲಿ, 20 ವರ್ಷದ ಹಿಂದೆ. 20 ವರ್ಷದ ಹಿಂದೆ. ಸೊ ಆಗ ನೀವು ಎಷ್ಟು ದೊಡ್ಡವರಿದ್ರಿ? ಆಗ 22 ವರ್ಷ ಇರ್ಬೋದು ನಾನು. 22 ಇಯರ್ಸಿಂದ. ಸರ್, ಹೇಗಿತ್ತು ಅಪ್ಪ ಅವರು ಈ ಕಂಪನಿನ ನಡ್ಸ್ಕೊಂಡು ಹೋಗಬೇಕಾದ್ರೆ? ಅವರು ಸ್ಟಾರ್ಟ್ ಮಾಡಿದಾಗ ಏನು ಸುಲಭ ಏನಿರಲಿಲ್ಲ, ಸ್ವಲ್ಪ ಕಷ್ಟಕರನೇ ಇತ್ತು. ಏನಾಗುತ್ತೆ, ಏನಾದ್ರು ಜೀವನ ಮಾಡಬೇಕು ಅಂದಾಗ ಯಾವ್ದಾದ್ರು ಒಂದು ವೃತ್ತಿ ಇರಲೇಬೇಕಲ್ವ ಮನುಷ್ಯ ಅಂದಮೇಲೆ. ಸೊ ಹಾಗಾಗಿ ಒಂದು ವೃತ್ತಿ ಅವ್ರು ಮಾಡ್ತಕ್ಕಂಥದ್ದು, ಫಸ್ಟು ಅವ್ರು ಬಂದಾಗ 90ನೇ ಇಸ್ವಿಯಲ್ಲಿ ಅವ್ರು ಬೆಂಗಳೂರು ಬಂದಿದ್ದು. ಸೊ ನಾನು ಅವಾಗ ಬಂದಾಗಿನ್ನ 5 ವರ್ಷ ನನಗೆ. ಸೊ ಹುಟ್ಟಿದ ಕೂಡಲೇ ಅವರು ಬೆಂಗಳೂರಿಗೆ ಬಂದು 90 ಇಸ್ವಿನಲ್ಲಿ ಅವರು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಾಯಿದ್ರು. ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ ಅಂದರೆ ಗ್ರೂಪ್ ಇನ್ಸ್ಟಿಟ್ಯೂಷನ್ಸು, ಈಗ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, ಮತ್ತು ಮೈಸೂರು ಸಿಮೆಂಟ್ಸ್ ಇರ್ಬೋದು, ಮತ್ತು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಪವರ್ ಪ್ರಾಜೆಕ್ಟ್ಸು, ಅದಕ್ಕೆಲ್ಲ ಕಡೆ ಪ್ರವಾಸ ಮಾಡಿ ಏನು ಎಂಪ್ಲಾಯ್ ಇರ್ತಾಯಿದ್ರಲ್ಲ ಅವ್ರಿಗೆ ಕನ್ಸ್ಯೂಮರ್ ಡ್ಯೂರಬಲ್ ಐಟಮ್ಸ್ನ ಸಪ್ಲೈ ಮಾಡುವಂಥದ್ದು. ಓಕೆ. ಸೊ ತಂದೆಯವರು ಶ್ರಮಪಟ್ಟು ಸ್ಥಾಪಿಸಿದಂತಹ ಸಂಸ್ಥೆ ಇದು. ಸೊ ತಮಗೆ ಯಾವಾಗ ಅನ್ನಿಸ್ತು ನಾನು ಇದೇ ಬಿಸ್ನೆಸ್ನ ಕ್ಯಾರಿ ಮಾಡಬೇಕು ಅಂತ? ಸೊ ನಾನು ನಮ್ಮ ತಂದೆಯವರು ಈಗ 2010ರಲ್ಲಿ ನಮ್ಮ ತಂದೆಯವ್ರನ್ನ ನಾನು ಜಾಯ್ನ್ ಆದಾಗ ಅವ್ರಿಗೂ ಒಂದು ಬ್ಯಾಕ್ ಬೋನ್ ಆಗಿ ಯಾರಾದ್ರು ಒಬ್ಬರು ಸಪೋರ್ಟಿವ್ ಆಗಬೇಕು. ಸೊ ಟ್ರಾವೆಲ್ ಇಂಡಸ್ಟ್ರಿ ಅಂದರೆ ನಿಮಗೆ ಏನಾಗುತ್ತೆ, ಒಂದು ಟೈಮ್ ಲೈನಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದಲ್ಲ. 365 ದಿವಸನೂ ಕೆಲಸ ಇರುತ್ತೆ, 24 ಗಂಟೆಗಳ ಕಾಲವೂ ಕೆಲಸ ಇರುತ್ತೆ. ರಾತ್ರಿ ಬೆಳಗ್ಗೆ ಅನ್ನೋಂಗೆ ಏನಿರಲ್ಲ, ಅದನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಅವ್ರಿಗೆ ನನ್ನ ಅವಶ್ಯಕತೆ ತುಂಬ ಇತ್ತು ಅನಿಸು. ಸೊ ಹಾಗಾಗಿ ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಈ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಸಂಸ್ಥೆಗೆ ನಾನು ಸೇರಿಕೊಂಡು ಅದನ್ನು ಮುನ್ನುಗ್ಗಿಸ್ತಾ ಬರ್ತಾಯಿದ್ದೀನಿ. ಸೊ 2010ರಲ್ಲಿ ನೀವು ಜಾಯ್ನ್ ಆದ್ರಿ ಅಂತ. ಸರ್, ನೀವು ಜಾಯ್ನ್ ಆದಾಗಿಂದ ಫ್ರೂಟ್ಫುಲ್ ಆಗೇ ನಡೀತಾ ಬಂತ ಬಿಸ್ನೆಸ್ಸು? ಹೇಗೆ? ಫ್ರೂಟ್ಫುಲ್ ಆಗಿ ಇತ್ತು, ಮತ್ತು ಮಧ್ಯದಲ್ಲಿ ಕೋವಿಡ್ ಅನ್ನೋದೆಲ್ಲ ಬಂತು. ಓಕೆ. ಆವಾಗ ನಾವು ಸಣ್ಣ ಕಂಪ್ನಿಯಾಗಿ ಇನ್ನೂ ಬೆಳೀತಾ ಇದ್ವಿ. ಸೊ ಆ ಸಂದರ್ಭದಲ್ಲಿ ನಿಮಗೆ ಬೆಳೆದು ಒಂದು ಹಂತಕ್ಕೆ ಬಂದಾದ ನಂತರ ಈ ಕೋವಿಡ್ ಅನ್ನೋದು ಬಂತು. ಸ್ವಲ್ಪ ಅಲ್ಲೂ ನಮಗೆ ಸಫರ್ ಮಾಡುವಂಥ ಪರಿಸ್ಥಿತಿ ಬಂತು. ಅದಾದಮೇಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಕೋವಿಡ್ ಅನ್ನೋದು ನಿಜವಾಗ್ಲೂ ಟ್ರಾವೆಲ್ ಕಂಪ್ನಿಗೆ ಬಹಳ ಹೊಡೆತ ಕೊಟ್ಟಿರುತ್ತೆ, ಬಿಕಾಸ್ ಟ್ರಾವೆಲ್ ಮಾಡೋಂಗಿಲ್ಲ. ಹೌದು. ಹೇಗೆ ಸಂಭಾಲಿಸಿದ್ರಿ ಆ ಸಮಯ? ಸೊ ಈಗ ಎಲ್ಲರಿಗೂ ಬಂದಿರತಕ್ಕಂಥ ಪರಿಸ್ಥಿತಿ ನಮಗೂ ಬಂದಿದೆ. ಬಟ್ ಏನಪ್ಪ ಅಂದರೆ ಟ್ರಾವೆಲ್ ಇಂಡಸ್ಟ್ರಿ ಅಂತ ಬಂದು ಸ್ವಲ್ಪ ತುಂಬಾ ಕಷ್ಟ ಅನಿಸ್ಬೋದು, ಯಾಕೆಂದರೆ ಸೀಸನಲ್ ಬಿಸ್ನೆಸ್ ಇದು. ಸರ್, ಯಾವ ಫಾರ್ಮುಲಾ ನಿಮ್ಮ ಲೈಫ್ನಲ್ಲಿ ತುಂಬ ವರ್ಕ್ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ? ಸೊ ಫಾರ್ಮುಲಾ ಅಂದರೆ ಈಗ ನೋಡಿ, ಜನಗಳಿಗೆ ಏನು ಬೇಕೋ ಅದನ್ನು ಕೊಟ್ಟಾಗ ಜನಗಳು ಅದನ್ನು ಮೆಚ್ಕೊಳ್ತಾರೆ. ಮತ್ತು ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅದರಲ್ಲೂ ಒಂದು ಪ್ರಾಮಾಣಿಕತೆ ಮತ್ತು ನಮ್ಮೊಂದು ಆನೆಸ್ಟ್ ಪ್ರಯತ್ನ ಇತ್ತು ಅಂದರೆ ಖಂಡಿತ
ನಮ್ಮ ಯಾರಿಗೆ ತಲುಪಬೇಕೋ ಆ ಉದ್ದೇಶ ಅದು ತಲುಪುತ್ತೆ ಅನ್ನೋದು ನಮ್ಮ ಧ್ಯೇಯ.